ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತ ಅಂದರೆ ಒಂದು ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀನಿ. ನನ್ನ ಕ್ಲೋಸ್ ಫ್ರೆಂಡ್ ಮೋನಿ ನೋಡಿರ್ಬೋದು. ಸೊ ಅವಳ ಅಮ್ಮನ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾಳೆ. ಅವಳು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿರೋದು. ನಿನ್ನೆ ನೈಟ್ ಬಂದು ಅವ್ರ ಅಮ್ಮಗೆ ಸರ್ಪ್ರೈಸ್ ಕೊಟ್ಟಿದ್ದಾಳೆ. ಸೊ ಇವತ್ತೇ ಅವ್ರ ಬರ್ಡೇ ಇರೋದು. ಹಾಗಾಗಿ ಒಂದು ರೆಸ್ಟೋರೆಂಟಲ್ಲಿ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾಳೆ. ಹಾಗಾಗಿ ಕರೆದಿಯಾಳೆ, ನನಗೂ ಕೂಡ ಇನ್ವೈಟ್ ಮಾಡಿದ್ದಾಳೆ. ಸೊ ಹೋಗಬೇಕು, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಅವ್ರ ಅಮ್ಮಂಗೆ ಗೊತ್ತಿಲ್ಲ, ನೋಡೋಣ ನಿನ್ನೆ ಯಾವ ರೀತಿ ಸರ್ಪ್ರೈಸ್ ಆದರು ಅಂತ ಕೇಳೋಣ. ಹಾಗೆ ಇವತ್ತು ಸ್ವಲ್ಪ ಒಂದು ಎಂಗೇಜ್ಮೆಂಟ್ ಕೂಡ ಇದೆ, ನೈಟ್ ಅಲ್ಲಿಗೂ ಕೂಡ ಹೋಗಬೇಕು. ಸೊ ಇವತ್ತಿನ ವ್ಲಾಗ್ ಬರ್ತಡೇ ಆಗಿರುತ್ತೆ. ಸೊ ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ಬರ್ಡೇ, ಹೇಗೆ ಸೆಲೆಬ್ರೇಟ್ ಮಾಡ್ತಾಳೆ ಅಂತ ನೋಡೋಣ. ಕೂಡ ಬರಬೇಕಾಗಿತ್ತು, ಬಟ್ ಆದರೆ ಅವಳಿಗೆ ಅದು ಸಡನ್ನಾಗಿ ಫಂಕ್ಷನ್ ಯಾವುದೋ ಹೋಗಬೇಕಾಗಿತ್ತು. ಹಾಗಾಗಿ ಅಮ್ಮ ಅಲ್ಲಿಗೆ ಹೋದು. ಬಟ್ ಆದರೆ ನೀನು ಹೋಗಿರು, ಬಂದು ನಾನು ಅಲ್ಲೇ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಅಮ್ಮ ಯಾವಾಗ ಬರ್ತಾರೆ ಅಂತ. ಸೊ ಇವಾಗ ನಾನು ಇಲ್ಲಿಂದ ಒಬ್ಬಳೇ ಹೋಗಬೇಕು. ನಮ್ಮ ಅಣ್ಣ ಇರ್ತಾರೆ, ಅದು ಡ್ರಾಪ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲೇ ಹತ್ರದಲ್ಲಿದೆ, ಒಂದು 3-4 ಕಿಲೋಮೀಟರ್ಸ್ ಅಷ್ಟೇ, ಹೋಗ್ಬೋದು. ಯಾರು ಯಾರು ಇಲ್ಲ. ಸೊ ಗೈಸ್, ಇವಾಗ ರೀಚ್ ಆಗಿದ್ದೀವಿ. ಅವಳು ಇನ್ನೂ ಬಂದಿಲ್ಲ, ಬರ್ತಾ ಇದ್ದಾರಂತ ಒಂದವೇ. ಸೊ ಡೆಕೋರೇಷನ್ ಈ ಥರ ಇದೆ. ಈಗ ಕಾಣಿಸ್ತದೆ ಈ ಕಡೆ ಫುಲ್ಲು ಬ್ಲ್ಯಾಕ್. ಇವಾಗ ಓಕೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಶಾಕ್ ಆಗಿಬಿಟ್ಟಿದ್ದಾರೆ ಅವರು. ಇಲ್ಲಿ ಓನರ್. ಚೆನ್ನಾಗಿದೆ ಡೆಕೋರೇಷನು. ಬರ್ಡೇ ಪಾರ್ಟಿ ಈವ್ನಿಂಗ್ ಫಸ್ಟು ನಾವು ಪ್ಲ್ಯಾನ್ ಮಾಡಿದ್ದು, ಅಂದರೆ ಮೋನಿ ಪ್ಲ್ಯಾನ್ ಮಾಡಿದ್ದು. ಆಮೇಲೆ ಈವ್ನಿಂಗ್ ಎಂಗೇಜ್ಮೆಂಟ್ ಇರೋದ್ರಿಂದ ನನಗೂ ಅವ್ರಿಗೂ ಗೊತ್ತಿರೋರದೇ ಒಂದು ಎಂಗೇಜ್ಮೆಂಟ್ ಇತ್ತು. ಸೊ ಅದಕ್ಕೇ ಮಧ್ಯಾಹ್ನನೇ ಪ್ಲ್ಯಾನ್ ಮಾಡಿದ್ದು. ಸಿಕ್ಕಾಪಟ್ಟೆ ಬೇರೆ ಬಿಸಿಲಿತ್ತು. ಇಲ್ಲಿಗೆ ಫಸ್ಟು ನಾನೇ ಬಂದೆ, ಇನ್ನೂ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿರಲಿಲ್ಲ. ಆಮೇಲೆ ಮತ್ತೆ ಇನ್ನೊಂದು ಸತಿ ಎಲ್ಲ ನೀಟಾಗಿ ಸೆಟಪ್ ಮಾಡಿದ್ರು. ಸೊ ಅಲ್ಲಿ ಸಾಂಗ್ ಹಾಕಿದ್ರು, ಅದು ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ಜಸ್ಟ್ ವಾಯ್ಸ್ ಓವರ್ ಕೊಡ್ತಾಯಿದ್ದೆ ಅಷ್ಟೇ. ಸೊ ಈ ಥರ ಇತ್ತು ಬರ್ಡೇ. ಚೆನ್ನಾಗಾಯಿತು. ಅವರು ತುಂಬ ಖುಷಿಯಾದರು, ಶಾಕಲ್ಲಿದ್ದರು ಆ್ಯಕ್ಚುಲಿ ಅವರು. ಏನೇನು ಥ್ಯಾಂಕ್ ಯು ಸೋ ಮಚ್ ಮನಿ. ಥ್ಯಾಂಕ್ ಯು ಸೋ ಮಚ್ ಮನಿ, ತುಂಬ ಖುಷಿ ಆಯಿತು. ಸ್ವಲ್ಪ ಹೇಳ್ಬೇಕು, ವಿಡಿಯೋ ಮಾಡ್ತಿದ್ವಿ. ಪ್ರೌಡ್ ಆಫ್ ಮೈ ಡಾಟರ್. ಕ್ಲಾಪ್ ಹೊಡಿರಿ. ನೆನ್ನೆ ಎಷ್ಟೊತ್ತಿಗೆ ಬಂದಳು? ನಿನ್ನೆ 9:45 ಬಂದ್ರಿ. ನಾನು ಸಿಸ್ಟಮ್ ಹತ್ರ ಕೆಲಸ ಮಾಡ್ತಿದ್ದೀನಿ. ಶಾಕ್ ಅಂತ ಹಿಂಗೆ ನಿಂತ್ಕೊಂಡ್ಬಿಟ್ಟೆ. ವಿಡಿಯೋ ಕಾಲ್ ಮಾಡಿಲ್ಲಂತೆ. ಮಾಡಿಲ್ಲ, ವಿಡಿಯೋ ಕಾಲ್ ಮಾಡಿದೆ ಹೇಳಿದೆ ಅಂದರೆ. ಹೌದಾ? ಆಮೇಲೆ ಯಾರಿಗಾರು ಮೆಟ್ಲು ಹಾಕಿದ್ಮೇಲೆ ವಿಡಿಯೋ ಕಾಲ್ ಮಾಡ್ಕೊಂಡು ಬಂದ. ಇಲ್ಲಿ ನಡ್ಕೊಂಡು ಹೋಗ್ತಿರಲ್ಲ, ಜಾಗ ಚೆನ್ನಾಗಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಅಷ್ಟೇ ಶಾಕ್ ಆಯಿತು. ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. 3 ಗಂಟೆ ಅಳ್ತಾನೆ ಇದ್ದೀನಿ. ಇವತ್ತು ಇಲ್ಲಿಗೆ ಕರ್ಕೊಂಡು ಬರೋದು ಹೇಳಿದ್ದ? ಇಲ್ಲ, ನಾವು ಚರ್ಚಿಂದ ಬಂದ್ವಿ. ನನಗೆ ಯಾವಾಗ ರಾಯಲ್ ಆರ್ಕಿಡ್ಗೆ ಕರ್ಕೊಂಡು ಹೋಗ್ತಾಳಲ್ಲ, ಅಲ್ಲಿಗೆ ಅಂತಲೇ ಅಂದ್ಕೊಂಡಿದ್ದು. ಬಟ್ ಇಲ್ಲಿಗೆ ಅಂತ ಗೊತ್ತಿಲ್ಲ. ನೋಡಿದ್ರೆ ಈ ಪ್ಲೇಸು? ಇಲ್ಲ, ಚೆನ್ನಾಗಿದೆಯಾ? ನಾ ಇನ್ನೂ ಹೊರಗಡೆನೆ ಬರಲ್ವಲ್ಲ. ಹೌದಾ? ಹೌದು, ಅವ್ರು ಇನ್ನೂ ನೀಟಾಗಿ ಮಾತಾಡ್ತಾ ಇಲ್ಲ, ಕಂಫರ್ಟಬಲ್ ಆಗಿ. ಹೌದು, ಅದೇ ಹೇಳಿದ್ದು. ಆ್ಯಕ್ಚುಲಿ ಅವಳು ಸಂಜೆ ಇಟ್ಕೊಂಡಿದ್ಲು ಅಲ್ಲೇ, ಅದೇ ಮದುವೆ ಇದೆಯಲ್ಲ ಅಂತ ಇವಾಗ ಮಾಡಿದ್ದು. ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಊಟ ಎಲ್ಲ ಮಾಡ್ಕೊಂಡ್ವಿ.
ಅಷ್ಟೊತ್ತಿಗೆ ಅಮ್ಮ ಕೂಡ ಬಂದರು ನನಗೆ ಕರ್ಕೊಂಡು ಹೋಗೋದಕ್ಕೆ. ಅಂದರೆ ಅವರಿಗೆಲ್ಲೋ ಕೆಲಸ ಇತ್ತಲ್ಲ, ಆಮೇಲೆ ಬಂದರು. ಬಾಯ್ 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 ಬಾಯ್. ಥ್ಯಾಂಕ್ ಯು. ಬಾಯ್. ಏಯ್ ಹೋಗು, ಸಂಜೆ ಸಿಗೋಣ. ಹುಷಾರು, ಸಂಜೆ ಸಿಗೋಣ. ಆಯ್ತು ಸರಿ, ಆಯ್ತು, ಬಾಯ್ ಬಾಯ್. ಬ್ಯಾಂಗ್ಳೂರಿಗೆ ಹೋಗಿದ್ದೆ, ಇವಾಗ ಬಂದಿದ್ದೀನಿ. ಸೊ ಇಲ್ಲೇನು ನೋಡ್ತಿದ್ರೆ ಮೇಲ್ಗಡೆ ಗಡಿಯಾರ, ಅದು ಮುಳ್ಳುಗಳು ಓಡೋದು ಕಾಣಿಸ್ತಿರ್ಲಿಲ್ಲ, ಅಂದರೆ ಅದು ನೀಟಾಗಿ ಗೊತ್ತಾಗ್ತಿರ್ಲಿಲ್ಲ ಟೈಮಿಂಗ್ಸು. ಅವಾಗಿಂದನೂ ಬೇರೆ ತೊಗೊಂಡು ಬರಲಿ ಅಂತ ಹೇಳ್ತಾಯಿದ್ರು ಮನೇಲಿ. ಅದನ್ನು ತೊಗೊಂಡು ಬಂದಿದ್ದೀನಿ. ಹಾಗೆ ಅಮೆಝಾನಿಂದ ಸುಮಾರು ಪಾರ್ಸೆಲ್ ಬಂದಿದೆ, ಸೊ ಅದನ್ನೆಲ್ಲ ಅನ್ಬಾಕ್ಸ್ ಮಾಡೋಣ. ಚೆನ್ನಾಯ್ತಾ? ತೆಗಿ. ಅದು ನೋಡಿ ಟೈಮೇ ಗೊತ್ತಾಗ್ತಾಯಿಲ್ಲ ಅದರಲ್ಲಿ. ತೊಗೊಂಡು ಬಂದುಬಿಟ್ಟೆ ಅದು ಅವಾಗ ದಾಮ್ರದಲ್ಲಿ. ಆಮೇಲೆ ಅದಕ್ಕೆ ಇದು ಇವಾಗ ಚೇಂಜ್ ಮಾಡಿ, ಸೊ ಇದು ಸ್ವಲ್ಪ ದೊಡ್ಡದಾಗಿ ಕಾಣಿಸೋ ಥರ ತಂದಿದ್ದೀನಿ. ಅಲ್ಲಿಗೆ ಹಾಕಬೇಕು. ಚೆನ್ನಾಗಿದೆಯಾ? ಕಾಣಿಸುತ್ತಲ್ವಾ? ಹಾಕಿದ್ದಾರೆ ಎಲ್ಲ ಸೆಟ್ ಮಾಡಿ ಕೊಟ್ಟಿದ್ದಾರೆ. ಇವಾಗ ನೀಟಾಗಿ ಕಾಣಿಸ್ತಾ ಇದೆ. ಇದನ್ನು ಬೇರೆ ಕಡೆ ಎಲ್ಲ ಇಡಬೇಕು. ಒಂದಿಷ್ಟು ಪಾರ್ಸೆಲ್ ಬಂದಿದೆ, ತೆಗೆಯೋಣ. ಏನದು? ನಿನ್ನ ರೂಮಿಗೆ ಬೆಡ್ಶೀಟು, ಅದೇ ಹಾಸೋದಕ್ಕೆ. ಇನ್ನೊಂದು ಆರ್ಡ್ರ್ ಮಾಡಿದೆ, ಒಂದು ಮತ್ತೆ ಇದು ಮಾಡಿದಾಗ ಹಿಂಗೆ. ಇದು ನಮ್ಮ ಅಮ್ಮನ ಫ್ರೆಂಡ್ ಹೇಳಿದರು, ಆಮೇಲೆ ಬರೋಕ್ಕೆ ಅದೇ ಅನಿಸುತ್ತೆ. ಆಮೇಲೆ ಇದು ಎಣ್ಣೆ ಹಾಕೋದು, ಇದು ಬೇರೆ. ಹೊಟ್ಟೆಗೆ ಹಾಕೊಳ್ಳೋದು. ದೋಸೆ ಹಂಚಿಗೆ ಸಾವಿರ. ಅದು ಒಳಗಡೆ ಸ್ಟೋರೇಜ್ ಪ್ರಾಬ್ಲಮ್ ಆಗಿರೋದ್ರಿಂದ ಇದನ್ನೆಲ್ಲ ಈಗ ಓಪನ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಹಂಗೆ ತೋರಿಸ್ತೀನಿ. ಸೊ ಇದು ವಾಲ್ ಸ್ಟಿಕ್ಕರ್ ಇರುತ್ತಲ್ಲ, ಏನು ಗ್ಲಾಸ್ ಥರ ಮಿರರ್ ಫಿನಿಶಿಂಗು. ಸೊ ಅದು ಮತ್ತೆ ಆರ್ಡರ್ ಮಾಡಿದ್ದು. ಏನಕ್ಕದು? ಮತ್ತು ನಿಮ್ಮ ರೂಮ್ ಪಕ್ಕ ಹೋಗೋದು ವಾಲ್ ಡಿಸೈನ್ ಮಾಡಿದ್ದು ಇತ್ತಲ್ಲ. ಆಮೇಲೆ ಅದು ಸ್ವಲ್ಪ ಮತ್ತೆ ಹಂಗೆ ಆಡೋದು ನೀರು ಮಾಡ್ಕೊಳ್ಳೋದು. ಆಮೇಲೆ ಇನ್ನೂ ಡೈನಿಂಗ್ ಟೇಬಲ್ ತಂದಿಲ್ಲ, ತಂದಾದ್ಮೇಲೆ ಅದು ಇದನ್ನೆಲ್ಲ ಹಾಕೋದಕ್ಕೆ. ಸೊ ಇದನ್ನು ಆರ್ಡರ್ ಮಾಡಿದ್ದೀನಿ. ಸೊ ಸೇಮ್ ಏನು ಡ್ರೆಸ್ಸಿಂಗ್ ಟೇಬಲ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಐಟಮ್ಸ್ ತಂದಿಲ್ಲ, ಅದೇ ರೀತಿ ಮತ್ತೆ ಡೈನಿಂಗ್ ಟೇಬಲ್ ಬರುತ್ತೆ, ಅವಾಗ ತರೋಕ್ಕಾಗಲ್ಲ. ಅಂದರೆ ಲೈಕ್ ಮುಂಚೆ ಆರ್ಡರ್ ಮಾಡಿದ್ದೀನಿ. ಇದು ಅಷ್ಟೇ. ಇದು ಡೈನಿಂಗ್ ಟೇಬಲ್ ಮೇಲೆ ಹಾಕೋದಕ್ಕೆ ಈ ಥರ ಉದ್ದ ಹಾಕ್ತೀವಿ ನೋಡಿ. ಸೊ ಆಮೇಲೆ ಇಲ್ಲೊಂದು ಹೂವು. ನಾನು ಇದು ಬೇಗ ವೀಡಿಯೋ ಮಾಡ್ತೀನಿ, ಯಾಕಂದರೆ ಮತ್ತೆ ಸ್ಟೋರೇಜ್ ಫುಲ್ ಆಗ್ತಾಯಿದೆ. ನಾನು ಇದಕ್ಕೆ ಟ್ಯಾಬಿಗೆ ಕಳಿಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಐ ಥಿಂಕ್ ಆಮೇಲೆ ಓಪನ್ ಮಾಡ್ತೀನಿ. ಚೆನ್ನಾಗಿದೆ, ಲೈಟ್ ವೇಟ್ ಇತ್ತು. ಇದು ಫುಲ್ ಪ್ಯಾಕ್ ಮಾಡಿದ್ದಾರೆ. ಇದು ಡೈನಿಂಗ್ ಟೇಬಲ್ ಮೇಲೆ ಇಡೋದಕ್ಕೆ ವಾಸ್ ಆರ್ಡರ್ ಮಾಡಿದ್ದು. ಎರಡು ಮಾಡಿದ್ದು. ಇನ್ನೊಂದು ಪುಡಿಯೆಲ್ಲ ಬಿದ್ದಿರುತ್ತೆ. ಇದಿಷ್ಟು ಮಾಡಿದ್ದೆ. ಹಾಗೆ ಇದೊಂದು ಕೂಡ ನಾನು ರೂಮಿಗೆ ಅಂತ ಮೇಲ್ಗಡೆ ರೂಮಿಗೆ ಆರ್ಡರ್ ಮಾಡಿದ್ದೆ. ಇವತ್ತು ತುಂಬ ಕಾಲ್ ಮಾಡಿದ್ದಾರೆ, ಬಟ್ ಅದೇ ನಾನು ಬೆಂಗಳೂರಿಂದ ಬರ್ತಿದ್ನಲ್ಲ, ಸೊ ಕಾಲ್ ಪಿಕ್ ಮಾಡೋಕ್ಕಾಗಲಿಲ್ಲ, ಟೈಮಲ್ಲಿ ಕೇಳಿಸಿಲ್ಲ. ಸೊ ಇದು ನಾಳೆ ಡೆಲಿವರಿ ಆದರೆ ಹಾಕಾದ್ಮೇಲೆ ತೋರಿಸ್ತೀನಿ. ಇದೊಂದು ಬರೋದಿದೆ. ಸೊ ಇಷ್ಟೇ, ಇದೆಲ್ಲ ಇಷ್ಟು ಶಾಪಿಂಗ್ ಆಗಿದೆ. ಮತ್ತು ಇವಾಗ ನಾನು ಹಿಂದೆಗಡೆ ಮನೆ ಚೈತ್ರಕ ಮನೆಗೆ ಹೋಗಬೇಕು. ಅವರು ತಲೆ ಕೂದಲು ಉದುರೋದಕ್ಕೆ ಒಂದು ರೆಮಿಡಿ ಹೇಳಿದ್ದಾರೆ, ಒಂದು ರೆಮಿಡಿ ಮಾಡೋದು.
ಸೊ ಅಲ್ಲಿ ಹೋಗಿ ಅವರು ಪ್ರಿಪೇರ್ ಮಾಡ್ತಾರೆ, ತೋರಿಸ್ತೀನಿ ಅದು ಯಾವ ರೀತಿ ಇರುತ್ತೆ ಅಂತ, ಅದನ್ನು ನೋಡ್ಕೊಂಡು ಬರೋಣ. ಫಸ್ಟು ಜೀರಿಗೆ ಸ್ವಲ್ಪ ಹುರ್ಕೊಳ್ಬೇಕು. ಇವಾಗ ಇದು ಕರ್ಬೇವಿನ ಸೊಪ್ಪು, ಇದನ್ನು ಸ್ವಲ್ಪ ತೊಳೆದು ಬಿಸಿಲಲ್ಲಿ ನೆನೆ ಹಾಕಿ ಇವಾಗ ಇದನ್ನು ಡ್ರೈ ಆಗಿದೆ. ಇವಾಗ ಇದನ್ನು ಸ್ವಲ್ಪ ಇದರಲ್ಲಿ ಹುರ್ಕೊಳ್ಳೋದು. ಇದು ನೋಡಿ ಹುರ್ಕೊಂಡಿರೋ ಜೀರಿಗೆ ಇಲ್ಲಿದೆ. ಇದನ್ನು ಸ್ವಲ್ಪ ಲೈಟಾಗಿ ಹುರ್ಕೊಳ್ಬೇಕು. ಇವಾಗ ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕಿದ್ದೀವಿ. ಸೊ ಇದನ್ನು ಸ್ವಲ್ಪ ನೀಟಾಗಿ ಹುರ್ಕೊಳ್ಬೇಕು. ಇಲ್ಲಿ ಇವಾಗ ಹುರಿದಿರೋದು ಏನಂತ ಜೀರಿಗೆ ಮತ್ತು ಕರಿಬೇವು. ಫ್ಲ್ಯಾಕ್ಸ್ ಸೀಡ್ಸಲ್ಲಿ ವಿಟಮಿನ್ ಇ ಇರೋದ್ರಿಂದ ಸ್ಕಿನ್ನಿಗೆ ಮತ್ತು ಹೇರಿಗೆ. ಸೊ ಇದನ್ನು ಸ್ವಲ್ಪ ಲೈಟಾಗಿ ಹುರ್ಕೊಳ್ಬೇಕು. ಇವಾಗ ಇದನ್ನು ಗ್ರೈಂಡ್ ಮಾಡೋಣ. ಕರ್ಬೇವಿನ ಸೊಪ್ಪು ಮತ್ತು ಜೀರಿಗೆ ಎರಡೂ ಇವಾಗ ಗ್ರೈಂಡ್ ಮಾಡ್ಕೋಬೇಕು, ಎಲ್ಲ ಸಪ್ರೇಟಾಗಿ ಮಾಡ್ಕೋಬೇಕು. ಫಸ್ಟ್ ಇದನ್ನು ಮಾಡ್ಕೊಳ್ಳೋಣ. ಇವಾಗ ನೋಡಿ ಗ್ರೈಂಡ್ ಆದಮೇಲೆ ಈ ರೀತಿ ಕಾಣಿಸ್ತದೆ. ಇವಾಗ ಮೆಂತ್ಯ ಹಾಕ್ಕೊಂಡಿದ್ದೀವಿ. ಇದು ಅಷ್ಟೇ ಸೇಮ್ ಏನು ಫ್ಲ್ಯಾಕ್ಸ್ ಸೀಡ್ಸ್ ಏನು 1/4 kg ತೊಗೊಂಡಿದ್ದೀವಿ, ಇದು ಅಷ್ಟೇ ಬರುತ್ತೆ. ಇದನ್ನು ಸ್ವಲ್ಪ ಮೈಲ್ಡಾಗೆ ಹುರ್ಕೊಳ್ಬೇಕು ಲೋ ಫ್ಲೇಮಲ್ಲಿ. ಇವಾಗ ಮೆಂತ್ಯ ಕೂಡ ಗ್ರೈಂಡ್ ಮಾಡಾಗಿದೆ. ಸೊ ಇದು ಮೂರೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಸ್ಮೆಲ್ ಬರ್ತಿಲ್ಲ ಬಟ್ ಆದರೆ ಒಳ್ಳೇದು ಕೂದಲಿಗೆ. ನೀನು ತಿಂತೀಯಾ? ಸೊ ಇವಾಗ ಇದಿಷ್ಟನ್ನು ಮಿಕ್ಸ್ ಮಾಡಿದ್ದೀವಿ. ಈಗ ಈ ರೀತಿ ಕಾಣಿಸುತ್ತೆ. ಇನ್ನೂ ಇಲ್ಲೆಲ್ಲ ಈ ಥರ ಎಲ್ಲ ಬಂದಿದೆ ನೋಡಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಲಿ ಸ್ವಲ್ಪ ನೀರು ಹಾಕ್ಕೊಂಡಾದರೂ ಕುಡಿಬೋದು. ಹಾಗೆ ಹಾಕ್ಕೊಂಡು 1 ಸ್ಪೂನು ಡೈಲಿ ಕನ್ಸ್ಯೂಮ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಕೂದಲು. ಸೊ ನೋಡಿ ನೀವು ಒಂದು ಸತಿ ಟ್ರೈ ಮಾಡಿ. ಸೊ ಗೈಸ್ ನೋಡಿದ್ರಲ್ಲ, ಹೇರ್ ಫಾಲ್ ಆಗೋದಕ್ಕೆ ರೆಮಿಡಿ ಅಂದರೆ ಮನೇಲೇ ಏನು ಪೌಡರ್ ಮಾಡ್ಕೊಂಡು ತಿನ್ಬೋದು. ಸೊ ಅದರಿಂದ ಸ್ವಲ್ಪ ಕೂದಲೆಲ್ಲ ಚೆನ್ನಾಗಿ ಬೆಳೆಯುತ್ತೆ. ಆಲ್ರೆಡಿ ನಾನು ಟ್ರೈ ಮಾಡ್ತಿದ್ದೀನಿ, ಅಕ್ಕನೇ ಸ್ವಲ್ಪ ಕೊಟ್ಟಿದ್ದರು. ಸೊ ಇವಾಗ ಸ್ವಲ್ಪ ಕೂದಲು ಹೇರ್ಗಳು ಚೆನ್ನಾಗಿ ಆಗ್ತಾಯಿದೆ, ಹೇರ್ ಫಾಲ್ ಎಲ್ಲ ಕಮ್ಮಿ ಆಗಿದೆ. ಸೊ ನೀವು ಟ್ರೈ ಮಾಡಿ ನೋಡಿ. ಹಾಗೆ ಆನ್ಲೈನ್ ಪ್ರಾಡಕ್ಟ್ಸ್ ಏನೇನಿತ್ತು ಎಲ್ಲ ತೋರಿಸಿದ್ದೀನಿ. ನಿಮಗೆ ಅನಿಸ್ಬೋದು ನಾನು ತುಂಬ ಶಾಪಿಂಗ್ ಮಾಡ್ತಿದ್ದೀನಿ ಅಂತ. ಸೊ ಮನೆಗೆ ಏನು ಬೇಕೋ ಅದನ್ನು ಮಾತ್ರ ಆರ್ಡರ್ ಮಾಡಿರೋದಷ್ಟೇ. ಇನ್ನೂ ಡೈನಿಂಗ್ ಟೇಬಲ್ ಬಂದಿಲ್ಲ, ಆದರೂ ಮುಂಚೆನೇ ಏನಕ್ಕೆ ಆರ್ಡರ್ ಮಾಡಿದ್ದೀನಿ ಅಂದರೆ ಅಟ್ಲೀಸ್ಟ್ ಅದು ಆರ್ಡರ್ ಮಾಡಿರೋದಕ್ಕಾದರೂ ಡೈನಿಂಗ್ ಟೇಬಲ್ ತರ್ತೀವಿ ಬೇಗ ಅಂತ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ, ಆ ಥರ ಏನಿಲ್ಲ. ಸೊ ಎಲ್ಲ ಐಟಮ್ಸ್ ಮನೆಗೆ ಈಗ ತರಬೇಕು ಅರ್ಜೆಂಟಾಗಿ, ಹಾಗಾಗಿ ಎಲ್ಲ ಆರ್ಡರ್ ಮಾಡಿದ್ದೀನಿ ಅಷ್ಟೇ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.